ಹುಡುಗರ ಪೊಲೀಸ್ ಸ್ಟೇಷನ್ ಲಿಮಿಟೆಡ್ ಅಲ್ಲಿ ಬರುವ ಯರಗಟ್ಟಿ ತಾಲೂಕ ನುಗ್ಗಾನಟ್ಟಿ ಗ್ರಾಮದಲ್ಲಿ ಒಂದು ಡಬಲ್ ಫೈರ್ ಅಣ್ಣ ತಮ್ಮವನ್ನ ಅವ್ರ ಸಂಬಂಧಿಕರೇ ಕೊಲೆ ಮಾಡಿರುವುದು ಕಂಡು ಬಂದಿರುತ್ತದೆ. ಇದು ಒಂದು 2 ದಿವಸ ಹಿಂದೆ ಆಗಿರುವ ಘಟನೆ. ಈ ಘಟನೆಯಲ್ಲಿ ಒಂದು ಜಮೀನು ವಿಚಾರಕವಾಗಿ ಅಣ್ಣ ತಮ್ಮ 3 ಜನ ಇರ್ತಾರೆ ಮತ್ತು ಅಣ್ಣನಕ್ಕೆ ದೊಡ್ಡವರಿಗೆ ಮಕ್ಕಳು 2 ಜನ, ಮಕ್ಕಳು ಒಬ್ಬರು ಮತ್ತು ಹೆಂಡತಿ. ಬಟ್ ಇವರು ಹಸ್ಬೆಂಡ್ ಅಂಡ್ ವೈಫ್ ಸೆಪರೇಟ್ ಆಗಿರ್ತಾರೆ. ಮತ್ತು 2ನೇ ತಮ್ಮನಕ್ಕೆ ಅವನ ಹೆಂಡತಿಯನ್ನು ಕೊಲೆ ಮಾಡಿರ್ತಾನೆ. ಅವನ 2 ಮಕ್ಕಳು ಅವನ ಜೊತೆ ಇರ್ತಾರೆ. 3ನೇ ತಮ್ಮನಕ್ಕೆ ಯಾವ್ದು ಮದುವೆ ಆಗಿಲ್ಲ. ಇವ್ರ ಅಣ್ಣ ತಮ್ಮ 3 ಜೊತೆ ತಂದೆನೂ ಇರ್ತಾರೆ. ಸೊ 4 ಜನ ಆ ಫ್ಯಾಮಿಲಿಯಲ್ಲಿ ಒಂದೇ ಮನೆಯಲ್ಲಿ ಇರ್ತಾರೆ. ಮತ್ತು 2 ಮಕ್ಕಳು, 2ನೇ ತಮ್ಮನದ 2 ಮಕ್ಕಳು ಕೂಡ ಅಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ, ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರಿಗೂ ಈ ಫ್ಯಾಮಿಲಿಯಲ್ಲಿ ಇರುವವರೆಗೂ ಫಸ್ಟ್ ಮಗನಾದ ಯಲ್ಲಪ್ಪ ಫಕೀರಪ್ಪ ರಾಮಣ್ಣವರ್, ಇವನ ಹೆಂಡತಿ ಸುಮಾರು 10-12 ವರ್ಷವಾಗಿ ಬೇರೆ ಕಡೆ ಇರ್ತಾರೆ. ಇವನ ಹೆಂಡತಿ ಬಂದ್ಬಿಟ್ಟು ನಮಗೆ ಪಾಲ್ ಕೊಡಬೇಕು, ಆಸ್ತಿಯಲ್ಲಿ ಸುಮಾರು 9 ಎಕರೆ ಪಾಲ್ ಇದೆ, ಅದರಲ್ಲಿ 1 ಎಕರೆ ಮಾರಾಟ ಮಾಡಿದ್ದಾರೆ. ಮತ್ತು ನನಗೆ ಬರಬೇಕಾಗಿರೋ ಪಾಲು ಸುಮಾರು 1 ಎಕರನ್ನು ಮತ್ತು ಕೊಡಿ ಅಂದ್ರೆ ಕೋರ್ಟ್ ಅಲ್ಲಿ ಕೇಸು ಕೂಡ ಹಾಕಿರ್ತಾರೆ. ಮತ್ತು ಸರ್ವೆ ಆಗಿರ್ತದೆ. ಸರ್ವೆ ಆಗುವ ಸಂದರ್ಭದಲ್ಲಿ ಜಮೀನ್ ಓನರ್ ಆದ ಈ 3 ಜನ ಯಾರು ಬಂದಿರುವುದಿಲ್ಲ. ಅವ್ರ ಗಂಡ ಯಲ್ಲಪ್ಪ ಕೂಡ ಅಲ್ಲಿ ಇರೋದಿಲ್ಲ. ಸೊ ಸರ್ವೆಗೆ ಯಾವ್ದು ಬಂದಿಲ್ಲ. ಇವರು ಒಬ್ಬರೇ ಸೈನ್ ಮಾಡಿ ಸರ್ವೇರ ಕಳಿಸಿ ಆದ್ಮೇಲೆ ಅವತ್ತು ರಾತ್ರಿ 10 ಗಂಟೆಗೆ ಕುಡಿದು ಬಂದ್ಬಿಟ್ಟು ಬಸಪ್ಪ ಫಕೀರಪ್ಪ ರಾಮಣ್ಣವರ್, ಲಗ್ಮಪ್ಪ ಫಕೀರಪ್ಪ ರಾಮಣ್ಣವರ್, ಇವರಿಬ್ಬರು ಅಣ್ಣ ತಮ್ಮ. ಫಕೀರಪ್ಪ ನೀಲಪ್ಪ ರಾಮಣ್ಣವರ್ ಇವರು ಅವ್ರ ತಂದೆ. 3 ಜನ ಸೇರಿಬಿಟ್ಟು ನಮ್ಮ ಒಳಕ್ಕೆ ನೀವ್ ಯಾಕೆ ಬಂದಿದ್ದೀರಿ, ನೀವು ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಮನೆ ಬಿಟ್ಟು ಹೋಗಿದ್ದೀರಿ, ಈಗ ಯಾಕೆ ಬಂದಿದ್ದೀರಿ ಅಂದ್ರೆ ಹೇಳಿ ಸೊಸೆ ಜೊತೆಗೆ ಇವರು ಗಲಾಟೆ ಮಾಡಿರ್ತಾರೆ. ಮತ್ತು ಅವರು ಗಂಡನ ತಮ್ಮನ ಹೋಗಿ ಗಲಾಟೆ ಮಾಡಿರ್ತಾರೆ. ಇದನ್ನು ಗೊತ್ತಾದ ನಂತರ, ಗಲಾಟೆ ಮಾಡಿರೋದ ನಂತರ ಈ ಲೇಡಿ ಅವರ ತಂದೆ ಮತ್ತು ಅಣ್ಣ ತಮ್ಮ ಒಂದು 5 ಜನವನ್ನು ಕರೀತಾರೆ. ಅವರು ಒಬ್ಬರೊಬ್ಬರು ಬೇರೆ ಕಡೆ, ಒಬ್ಬರು ಹೊಲದ ಮನೆಯಲ್ಲಿ ಇರ್ತಾರೆ, ಇನ್ನೊಬ್ಬರು ಮದುವೆ ಮಾಡ್ಕೊಂಡು ಬೇರೆ ಕಡೆ ಹೋಗಿರ್ತಾರೆ. ಅಣ್ಣ ತಮ್ಮ 5 ಜನವನ್ನು ಕರೀತಾರೆ. ತಂದೆ ಅಣ್ಣ ತಮ್ಮ ಎಲ್ಲ ಸೇರಿ ಒಂದು 5 ಜನ ಬರ್ತಾರೆ. ದೇವಪ್ಪ ಮಹದೇವಪ್ಪ, ಲಗ್ಮಪ್ಪ ಮಹದೇವಪ್ಪ ಮತ್ತು ಈ ಲೇಡಿ ಅಣ್ಣವ ಯಲ್ಲಪ್ಪ ಅವರ ತಂದೆ ಮಹದೇವಪ್ಪ ಶಿವಲಿಂಗಪ್ಪ, ಶಿವಾನಂದ್ ಮಹದೇವಪ್ಪ ಮತ್ತು ಶಿವಲಿಂಗಪ್ಪ ಮಹದೇವಪ್ಪ, ಒಟ್ಟು ಈ 5 ಜನ ಜೆಂಟ್ಸ್ ಮತ್ತು ಅಣ್ಣವ ಯಲ್ಲಪ್ಪ ಇವರು 6 ಜನನು ಸೇರ್ಕೊಂಡು ಹೋಗಿ ಸುಮಾರು ರಾತ್ರಿ 12 ಗಂಟೆಗೆ ನುಗ್ಗಾನಟ್ಟಿಯಲ್ಲಿ ಇರುವ ಅವರ ಮನೆಗೆ ನುಗ್ಗಿ ಹೊಡಿತಾರೆ. ಕಟ್ಟಿಗೆ ಮತ್ತು ಕಲ್ಲು ತಗೊಂಡು ಹೊಡಿತಾರೆ. ಅದರಲ್ಲಿ ಅಣ್ಣವ ಅವರ ಗಂಡನ ತಮ್ಮನ 2 ಜನನು ಕೂಡ ಡೆತ್ ಆಗಿರ್ತಾರೆ. ಬಸಪ್ಪ ಫಕೀರಪ್ಪ ರಾಮಣ್ಣವರ್, ಲಗಮಪ್ಪ ಫಕೀರಪ್ಪ ರಾಮಣ್ಣವರ್ ಗಂಭೀರವಾದ ಗಾಯಗೊಂಡು ಮೃತಪಟ್ಟಿರುತ್ತಾರೆ. ಫಕೀರಪ್ಪ ನೀಲಪ್ಪ ರಾಮಣ್ಣವರ್ ಅವರು ಕೂಡ ಇಂಜುರಿ ಆಗಿರುತ್ತದೆ. ಅದೇ ಮನೆಯಲ್ಲಿ ವಾಸವಾಗಿರುವ 2 ಮಕ್ಕಳು ಸ್ವಲ್ಪ ಮೈನರ್ ಇಂಜುರೀಸ್ ಇತ್ತು. ಎಲ್ಲರಿಗೂ ಗಂಭೀರವಾದ ಗಾಯ ಆಗಿರೋದು ಮತ್ತು ಕೊಲೆ ಆಗಿರೋದ್ರಿಂದ ಈ ಕೇಸಲ್ಲಿ ಸಂಬಂಧಪಟ್ಟ 6 ಜನರನ್ನು ಕೂಡ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಮತ್ತು ಬೇರೆ ಯಾರು ಇದರಲ್ಲಿ ಸಹಕಾರ ಕೊಟ್ಟಿದಾರ, ಬೇರೆ ಯಾರು ಜೊತೆಗೆ ಬಂದಿದ್ದಾರೆ ಎಂಬುದರ ಬಗ್ಗೆ ತನಿಖೆ ನಡ್ತಾ ಇದೆ. ಸೊ ಇದು ಒಂದು ಗಂಭೀರವಾದ ಅಪರಾಧವನ್ನು ಪರ್ಸನಲಿ ನಾನು ಮತ್ತು DS ಇನ್ಸ್ಪೆಕ್ಟರ್ ಎಲ್ಲ ಪರಿಶೀಲನೆ ಮಾಡಿ ತಕ್ಷಣ ಅಕ್ಯೂಸ್ಡ್ ಅನ್ನು ಕೂಡ ಸೆಕ್ಯೂರ್ ಮಾಡಲಾಗಿರ್ತದೆ. ಸೊ ಇದು ಒಂದು ಸಿವಿಲ್ ಡಿಸ್ಪ್ಯೂಟ್ ಲಿಂದ ಇಷ್ಟೊಂದು ದೊಡ್ಡ ಗಲಾಟೆ ಆಗಿರ್ತದೆ.